ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ಗೊತ್ತು ತುಂಬ ದಿನಗಳಾದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ನಾನು ರೆಗ್ಯುಲರ್ ಇಲ್ಲ ಬ್ಲಾಗಲ್ಲಿ ಅಂತ. ಸೊ ನನಗೆ ಕ್ಲಾಸ್ ಇಂಟರ್ನಲ್ಸ್ ಎಲ್ಲ ಆಯಿತು. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ, ನಾನು ವ್ಲಾಗ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಎಡಿಟ್ ಎಲ್ಲ ಮಾಡಬೇಕು 1 hour 2 hours ಕೂತ್ಕೊಂಡು. ಸೊ ಅಷ್ಟೆಲ್ಲ ಪೇಷನ್ಸ್ ನನಗಿರಲಿಲ್ಲ. ಸೊ ಹಾಗಾಗಿ ನಾನು ಬ್ಲಾಗ್ ಮಾಡ್ತಿರಲಿಲ್ಲ. ಇವತ್ತೇನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ, 2 ದಿನ ನಮ್ಮ ಕಾಲೇಜಲ್ಲಿ MCU ಉತ್ಸವ ಅಂತ ಫಂಕ್ಷನ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಬ್ಲಾಗ್ ಮಾಡಿ ನಿಮಗೂ ತೋರ್ಸೋಣ ಅಂತ ಹೇಳಿ ಇವತ್ತು ಫುಡ್ ಕೋರ್ಟ್ ನಡೀತಾ ಇದೆ. ಅಂತಂದರೆ ಎಲ್ಲ ಸ್ಟೂಡೆಂಟ್ಸೂ ಕೂಡ ಅವ್ರವ್ರದ ರೀತಿಯಾದ ಫುಡ್ಗಳನ್ನ ರೆಡಿ ಮಾಡ್ಕೊಂಡು ಬರ್ತಾರೆ. ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ಬೇಕು ಅಂತ ಹೇಳಿ 2 ದಿನ ಹೆಂಗಿರುತ್ತೆ ನಮ್ಮ ಕಾಲೇಜ್ ಫಂಕ್ಷನ್ ಅಂತ ನಿಮಗೂ ಕೂಡ ಫ್ರೆಂಡ್ಸ್ಗಳಿದ್ದಾರೆ. ಅವ್ರು ಕೇಳೋಣ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅವರು ಫುಡ್ ಕೋರ್ಟ್ಗೆ ಅಂತ, ಏನೇನೆಲ್ಲ ಟೇಸ್ಟ್ ಮಾಡ್ತಾರೆ ಅಂತ. ಸೊ ಮೇಘನಾ, ಎಷ್ಟು ಎಕ್ಸೈಟ್ ಆಗಿದ್ಯಾ ನೀನು? ತುಂಬಾ ಎಕ್ಸೈಟೆಡ್, ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ನೋಡ್ಬೇಕು, ಸ್ವಲ್ಪ ಜೊತೆ ಮಾಡ್ತಾ ಇದಾರೆ ಇಲ್ಲಿ. ಹೌದಾ? ಹೌದು. ರೇಣೀಶಾ, ಇವತ್ತು ರಕ್ಷಿತಾ ಎಲ್ಲಾರ್ಗು ಟ್ರೀಟ್ ಕೊಡಿಸ್ತಾರೆ. ಸೊ ನಾವೆಲ್ಲ ಚೆನ್ನಾಗಿ ತಿಂತೀವಿ. ಪಾನಿಪುರಿ ಅಂತೆ, ಗೋಬಿ ಮಂಚೂರಿ ಎಲ್ಲ ತಿಂತೀವಿ. ಟೇಸ್ಟ್ ಮಾಡಿ ನೀವು ಹೆಂಗಿದೆ ಅಂತ ಹೇಳ್ತೀವಿ. ಓಕೆ, ನಮ್ಮ ಟೀಮಲ್ಲಿ ಹೊಸ ಒಬ್ರು ಮೆಂಬರ್ ಆಡ್ ಆಗಿದ್ದಾರೆ. ಸೊ ಹೇಗೆ ಅನ್ಸ್ತಾ ಇದೆ ನಿಮಗೆ? ತುಂಬಾ ಸಂತೋಷ ಆಗ್ತಿದೆ, ಬಿಕಾಸ್ ತುಂಬಾ ವರ್ಷ ಬಿಟ್ಟು ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಇಂದ ಮಾಡ್ತಿದ್ದಾರೆ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀವಿ ಏನಾಗ್ತದೆ ಅಂತ. ನಿಮಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಇವ್ರಿಗೋಸ್ಕರ. ಹೆಂಗೆ ಅನಿಸ್ತಾ ಇದೆ ಫಂಕ್ಷನ್ ಮಾಡ್ತಾರೆ? ಅಷ್ಟೇನಾ? ಎಕ್ಸೈಟ್ಮೆಂಟ್. ಏನೇ ನಿಮ್ಮ 2 ಮಾತುಗಳನ್ನು ಆಡಿದ್ದಕ್ಕೆ ತುಂಬ ನಾಳದ ಮಾತುಗಳು. ಇವಾಗ ಅಲ್ಲೆಲ್ಲ ಫುಡ್ ಕೋರ್ಟ್ ಎಲ್ಲ ಹೆಂಗೆ ಅರೇಂಜ್ ಮಾಡಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಫುಡ್ ಕೋರ್ಟ್ಸ್ಗೆಲ್ಲ ಅರೇಂಜ್ ಮಾಡಿದ್ದಾರೆ. ಇಷ್ಟೊಂದು ಫೆಸಿಲಿಟೀಸ್ ಕೊಟ್ಟು ಅರೇಂಜ್ ಮಾಡಿರ್ತಾರೆ ಅಂತ ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಹಂಗಿದ್ದಿದ್ರೆ ನಾವು ಏನನ್ನ ಟ್ರೈ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡ್ವಿ. ಬಟ್ ನಿಜವಾಗ್ಲೂ ಎಷ್ಟೊಂದು ಜನ ಫುಡ್ಡೆಲ್ಲನೂ ಅರೇಂಜ್ ಮಾಡ್ಕೊಂಡು ಬಂದು ಆರ್ಟ್ಸ್ ಇರ್ಬೋದು, ಅಥವಾ ಬಟ್ಟೆ ಇರ್ಬೋದು, ಅಥವಾ ಮೇಕಪ್ ಐಟಮ್ಸ್ ಇರ್ಬೋದು, ಏನೇನೋ ಸೇಲ್ಸ್ ಮಾಡಿದ್ರು. ನಾವು ಅಂದ್ಕೊಂಡ್ವಿ ನಾವೇ ವೇಸ್ಟ್ ಅನಿಸುತ್ತೆ, ಮೇ ಬಿ ಎಲ್ಲರೂ ಏನೇನೋ ಟ್ರೈ ಮಾಡಿದ್ದಾರೆ, ನಾವೇ ಬರೀ ತಿನ್ನಕ್ಕಂತಲೇ ಬಂದಿದ್ದೀವಿ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಇಯರ್ ಏನಾದರೂ ಫುಡ್ ಕೋರ್ಟ್ ಅರೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಏನನ್ನ ಟ್ರೈ ಮಾಡ್ತೀವಿ. ಸೊ ಓಕೆ, ನೆಕ್ಸ್ಟ್ ಇಯರ್ ಮಾಡಿದ್ರೆ ನೋಡ್ಕೊಳ್ಳೋಣ. ಬಟ್ ಎಲ್ಲರಿಗೂ ಅವ್ರು ಎಫರ್ಟ್ಸ್ ಹಾಕಿದಾರಲ್ವಾ, ಅದೆಲ್ಲ ಮಾಡಿಕೊಂಡು ಅಷ್ಟು ಪೇಷನ್ಸಿಂದ ಮಾಡಿದ್ರು. ಸೊ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಬಿಕಾಸ್ ಅಷ್ಟು ಪೇಷನ್ಸ್ ಎಲ್ಲ ನಮ್ಗೆ ಮೇ ಬಿ ಇರಲ್ಲ ಅನಿಸುತ್ತೆ. ಅಷ್ಟು ಪೇಷನ್ಸಿಂದ ಎಲ್ಲನೂ ತೊಗೊಂಡು ಬಂದು ಅರೇಂಜ್ ಮಾಡಿಕೊಂಡು ಮಾರೋದಿದೆಯಲ್ಲ, ಅದೆಲ್ಲ ತುಂಬ ಕಷ್ಟ. ಬಟ್ ಎಲ್ಲರಿಗೂ ಹ್ಯಾಟ್ಸ್ ಆಫ್. ಎಲ್ಲನೂ ಆಲ್ಮೋಸ್ಟ್ ಟ್ರೈ ಮಾಡಿದ್ವಿ ನಾವು. ಎಲ್ಲನೂ ತುಂಬ ಟೇಸ್ಟಿಯಾಗಿ ಮಾಡಿದರು ಆ್ಯಂಡ್ ಲೋ ಬಜೆಟಲ್ಲಿ ಇಡೋಕ್ಕೆ ಅಂತ ಟ್ರೈ ಮಾಡಿದರು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಫುಡ್ ಕೋರ್ಟ್ಸ್ ಎಲ್ಲ ಅರೇಂಜ್ ಮಾಡಿಸ್ಕೊಟ್ಟಿದ್ದಕ್ಕೆ ನಮ್ಮ ಸೀನಿಯರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಇಷ್ಟು ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇವರ ಅಂಗಡಿ ಏಸ್ ಜ್ಯುವೆಲ್ಸ್ ಇದೆ ನಿಮ್ಮದು. ಟ್ರೆಂಡಿ ಫ್ಯಾಷನ್, ಸಾರಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಡಿ. ಟ್ರೆಂಡಿ ಫ್ಯಾಷನ್ಸ್ಗೆ ಬಂದು ನಿಮ್ಮ ಇಷ್ಟ ಆಗುವಂಥ ಕುರ್ತೀಸ್ನ ಪರ್ಚೇಸ್ ಮಾಡಿ. ಅವ್ರ ಅಂಗಡಿಯಲ್ಲೇ ತೊಗೊಂಡ್ಬಂದಿದ್ದು. ಆಮೇಲೆ ಬರ್ತಡೇ ಇದೆ, ಲೇಟ್ ಇದೆ. ಬಟ್ಟೆ ಕೊಡಿಸ್ತೀನಿ.
ಪ್ಲೀಸ್. ನೋಡೋಣ ಬಿಗ್ ಬಾಸ್. ಖುಷಿ ಆಯ್ತಾ? ಎಂಟರ್ಟೈನ್ಮೆಂಟ್ ಆಯ್ತಾ? ಓದೋದು ಕಲ್ತ್ಕೊಳ್ಳಿ. ಜಾಸ್ತಿ ಟೈಮ್ ತಗೊಳೋದಿಲ್ಲ. ಹೆಣ್ಮಕ್ಳಿಗೆ ಆಕ್ಸೆಸರೀಸ್ ಅಂದ್ರೆ ಬಹಳ ಇಷ್ಟ ಅಲ್ವಾ? ಮೋಸ್ಟ್ ಇಂಪಾರ್ಟೆಂಟ್ ಆಕ್ಸೆಸರೀಸ್ ಅಂದ್ರೆ ಏನು? ಬಳೆ. ಆ ಬಳೆ ಜೊತೆ ಇನ್ನೊಂದು ಆಕ್ಸೆಸರಿ ಇದೆ. That's called confidence. ಈ 2 ದಿನದ ಫಂಕ್ಷನ್ ಏನಿತ್ತು ತುಂಬಾ ಚೆನ್ನಾಗಿತ್ತು ಮತ್ತು ಇದು ಹೈ ಬಜೆಟ್ ಹಾಕಿ ಮಾಡಿರೋಂಥ ಫಂಕ್ಷನ್ ಇದು. 2-3 ವರ್ಷದಿಂದ ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿ ಫಂಕ್ಷನ್ಸ್ ಇಷ್ಟು ಗ್ರ್ಯಾಂಡಾಗಿ ಫಂಕ್ಷನ್ಸ್ ಆಗಿರಲಿಲ್ಲ. ನಾರ್ಮಲ್ ಫಂಕ್ಷನ್ಸ್ ಆಗ್ತಾಯಿತ್ತು. ಬಟ್ MLA ಬಂದಿದ್ದರು ಮತ್ತು ಪೃಥ್ವಿ ಅಂಬರ್ ಮತ್ತು ಅವರ ಇವಾಗ ಹೊಸ ಫಿಲಮ್ ರಿಲೀಸ್ ಆಗಿದೆ ಅವ್ರದ್ದು ಜೂನಿ ಅಂತ. ಆ ಫಿಲಮ್ ಟೀಮ್ ಕೂಡ ಬಂದಿತ್ತು ಮತ್ತು ಬಿಗ್ ಬಾಸ್ನ ವಿನಯ್ ಕೂಡ ಬಂದಿದ್ದರು. ವಿನಯ್ ಬಂದಾಗಂತೂ ಫುಲ್ ಕ್ರೇಜ್ ಇತ್ತು ಎಲ್ಲರಿಗೂ. ವಿನಯ್ ನೋಡೋಕ್ಕೋಸ್ಕರನೇ ಎಷ್ಟೊಂದು ಜನ ಬಂದಿದ್ದರು. ಸೊ ತುಂಬಾ ಚೆನ್ನಾಗಿತ್ತು ಈ ಫಂಕ್ಷನ್ಸ್. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ತಿಂದ್ವಿ ಮತ್ತು ತುಂಬಾ ಚೆನ್ನಾಗಿತ್ತು ಫಂಕ್ಷನ್ಸ್. ಮೆಮೊರಬಲ್ ಆಗಿರುತ್ತೆ ಈ ಒಂದು 2 ದಿನ ಏನಿತ್ತು ಅದು ತುಂಬಾ ಖುಷಿಯಾಗಿತ್ತು. ಸೊ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.